ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ 5 ದಿನ ಬಾಕಿ ಇದೆ. ಈ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಚೊಂಬಿನ ವಾರ್ ವ್ಯಾಪಕ ಸದ್ದನ್ನ ಮಾಡ್ತಾ ಇದೆ. ಕಾಂಗ್ರೆಸ್ಸಿಗರು ಕೊಟ್ಟಂತಹ ಅದೊಂದು ಜಾಹೀರಾತು ಈಗ ಜೆಡಿಎಸ್ ಮತ್ತು ಬಿಜೆಪಿಗರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಮತ ಮಹಾಭಾರತದಲ್ಲಿ ಚೊಂಬು ವರ್ಸಸ್ ಅಕ್ಷಯ ಪಾತ್ರೆಯ ಪಾಲಿಟಿಕ್ಸ್. ಚೊಂಬು ವಾರ್ಗೆ ದಳಪತಿ ಎಂಟ್ರಿ, ಕಾಂಗ್ರೆಸ್ಗೆ ಟಕ್ಕರ್. ಮೋದಿ ಜೊತೆಗೂಡಿ ಗೌಡ್ರ ಕೈ ಮೇಲೆ ಚೂಬಾಣ. ಕಾಂಗ್ರೆಸ್ನ ಚೊಂಬಿಗೆ ದೊಡ್ಡಗೌಡರಿಂದ ಅಕ್ಷಯ ಪಾತ್ರೆಯ ಕೌಂಟರ್. ಯುಪಿಎಯಿಂದ ಬರಿದಾಗಿದ್ದ ಚೊಂಬನ್ನ ಅಕ್ಷಯ ಪಾತ್ರೆಯನ್ನ ಮಾಡಿದ್ದಾರೆ ಮೋದಿ ಅಂತೇಳಿ ಬಹಿರಂಗ ಸಮಾವೇಶದಲ್ಲಿ ದೇವೇಗೌಡರ ಮಾತು. ಕಾಂಗ್ರೆಸ್ ಆರೋಪಕ್ಕೆ ಕೇಂದ್ರದ ಪರ ದೇವೇಗೌಡರು ಬ್ಯಾಟನ್ನ ಬೀಸಿದ್ದಾರೆ. ಚೊಂಬು ವಾರ್ ಕ್ಷುಲ್ಲಕ ರಾಜಕಾರಣ ಅಂತೇಳಿ ಎಚ್.ಡಿ. ದೇವೇಗೌಡರು ಮೋದಿ ಅವರ ಸಮ್ಮುಖದಲ್ಲಿ ಜಾಹೀರಾತನ್ನ ಪ್ರದರ್ಶನ ಮಾಡಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಬೃಹತ್ ಸಮಾವೇಶದಲ್ಲಿ ಮೈತ್ರಿ ನಾಯಕರುಗಳ ಸಮಾಗಮವಾಗಿತ್ತು. ಇದರಲ್ಲಿ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ, ಕಾಂಗ್ರೆಸ್ಸಿಗರು ಕೊಟ್ಟಂತಹ ಜಾಹೀರಾತಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಟಕ್ಕರ್ ಅನ್ನು ಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ಸಿಗರ ವಿರುದ್ಧ ಎಚ್.ಡಿ. ದೇವೇಗೌಡರ ವಾಗ್ದಾಳಿ ಮುಂದುವರೆದಿರುವಂತಹದ್ದು. ರಾಜ್ಯಕ್ಕೆ ಬಿಜೆಪಿ ಕೊಟ್ಟಿದ್ದು ಶೂನ್ಯ ಅನ್ನುವಂತಹ ಅರ್ಥದಲ್ಲಿ ಕಾಂಗ್ರೆಸ್ ಒಂದು ಜಾಹೀರಾತನ್ನ ಪ್ರಕಟಿಸಿತ್ತು, ಚೊಂಬನ್ನ ಪ್ರತಿಬಿಂಬಿಸಿತ್ತು. ಇದೇ ಚೊಂಬಿನ ಜಾಹೀರಾತನ್ನ ನಿನ್ನೆ ಪ್ರದರ್ಶನ ಮಾಡಿ ಎಚ್.ಡಿ. ದೇವೇಗೌಡರು ಇದು ಕೇವಲ ಚೊಂಬಲ್ಲ, ಅಕ್ಷಯ ಪಾತ್ರೆ, ಇದು ಯುಪಿಎ ಆಡಳಿತದ ಸಂದರ್ಭದಲ್ಲಿ ಖಾಲಿ ಚೊಂಬನ್ನಾಗಿ ಬಿಜೆಪಿಗೆ ಕೊಟ್ಟಿದ್ರು, ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದ್ರು. ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಚೊಂಬಿನ ವಾರ್ ತಾರಕಕ್ಕೇರಿದೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ 2014ರಲ್ಲಿ ಬರಿ ಚೊಂಬನ್ನ ಕೊಡ್ತಾರೆ. 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು, ಹರಿಜನರು, ಗಿರಿಜನರು, ಹಿಂದುಳಿದ ವರ್ಗದವರು ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ. ಅವ್ರ ಬಗ್ಗೆ ಹೇಳುವ ಕ್ಷುಲ್ಲಕ ರಾಜಕಾರಣ, ನಾಚಿಕೆ. ಅವರು ಕೊಟ್ಟಿರೋ ಖಾಲಿ ಚೊಂಬನ್ನ ನಾವು ಜನ ಮುಂದೆ ಇಟ್ಟಿದ್ದೀವಿ. ಏನು ಅಕ್ಷಯ ಪಾತ್ರ ಅಂತ ಸ್ವಲ್ಪ ಬಿಡಿಸಿ ಹೇಳಲಿ. ಅವರು ಅಕ್ಷಯ ಪಾತ್ರ ಹೊಟ್ಟೆ ತುಂಬ್ತಾ ಜೋಬ್ ತುಂಬ್ತಾ ಅಂತ ಹೇಳಿ, ಖಾಲಿ ಜೋಬು. ಅರ್ಥ ಆಯ್ತಾ? ಇದೇ ದೇವೇಗೌಡರು ಏನು ಹೇಳಿದ್ರು ಬಿಜೆಪಿ ಬಗ್ಗೆ 1 ವರ್ಷದಿಂದ, ಅದನ್ನು ದಯವಿಟ್ಟು ತಾವೆಲ್ಲ ಮಾಧ್ಯಮದವರು, ಕುಮಾರಸ್ವಾಮಿ ಅವರಿಬ್ಬರು ಏನೇನು ಮಾತಾಡಿದ್ರು ಬಿಜೆಪಿ ಮುಂದೆ ಅದನ್ನು ರೀಕಾಲ್ಗೆ ಹಾಕಿ, ಯಡಿಯೂರಪ್ಪನವ್ರು ಏನು ಹೇಳಿದ್ರು ಅದನ್ನು ನೀವು ರೀಕಾಲ್ಗೆ ಹಾಕಿ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಖಾಲಿ ಚೊಂಬು ಕೊಟ್ಟಿದೆ ಅಂತ, ಖಾಲಿ ಚೆಂಬು ಕೊಟ್ಟಿದೆ. ಚೊಂಬು, ಖಾಲಿ ಚೆಂಬು, ಹಳ್ಳಿನಲ್ಲಿ ಕೈಗೆ ಚೆಂಬು ಕೊಟ್ಟರು ಅಂತನಲ್ವ, ಆ ಥರ ಇದನ್ನು ಮಾಡಿರ್ತಕ್ಕಂಥದ್ದು. ಈ ದೇಶದ ಜನರಿಗೆ 15 ಲಕ್ಷ ಕೊಟ್ರ ಎಲ್ರಿಗೂ ಆಗ್ತೀವಿ ಅಂತಂದ್ರಲ್ಲ ನರೇಂದ್ರ ಮೋದಿ ಅವರು. 100 ದಿನದಲ್ಲಿ 15 ಲಕ್ಷ ರೂಪಾಯಿ ವಿದೇಶದಿಂದ ಕಪ್ಪು ಹಣ ತಗೊಬಂದು ಹಾಕ್ತೀವಿ ಮಾಡಿದ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ಡಬಲ್ ಮಾಡಿದ್ರ, ಒಳ್ಳೆಯ ದಿನಗಳು ಬಂದುವ, ಅಚ್ಚೇ ದಿನ ಈಗ ಅಂತಂದ್ರು ಬಂತ, ಅದಕ್ಕೆ ಚೆಂಪು ಕೊಟ್ಟವ್ರೆ ಅಂತ ಹೇಳಿ. ಇದು ಬಿಜೆಪಿ ಚೆಂಪು ಕೊಟ್ಟಿರೋದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಇದ್ದಾಗಲೂ ಕರ್ನಾಟಕದ ಟ್ರೆಷರಿ ಖಜಾನೆ ಸಂಪತ್ತು ಭರಿತವಾಗಿತ್ತು. ಕೋವಿಡ್ ಪೀರಿಯಡ್ ಹಂತದಲ್ಲೂ ಅಭಿವೃದ್ಧಿಗೆ ಕೊರತೆ ಆಗಲಿಲ್ಲ. ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಕೆಲವು ಲೋಪದೋಷಗಳ ಬಗ್ಗೆ ಇವರು ಅಪ್ರಚಾರ ಮಾಡ್ಕೊಂಡ್ ಬಂದಿದ್ದು ಒಂದು ಭಾಗ ಇರಲಿ, ಆದರೆ ಆ ಲೋಪದೋಷಗಳ ನಡುವೆನೂ ಕರ್ನಾಟಕ ರಾಜ್ಯದ ಖಜಾನೆ ಭಾಗ್ಯಲಕ್ಷ್ಮಿ ತುಂಬಿ ತುಳುಕ್ತಾ ಇದ್ಲು. ಆದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಈ 11 ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಖಜಾನೆನ ಆ ಚೊಂಬೇನ್ ಇಟ್ಕೊಂಡು ತೋರಿಸ್ತಾ ಇದ್ದಾರೆ. ಈಗ
ಖಾಲಿ ಮಾಡಿಬಿಟ್ಟಿದ್ದೇವೆ. ಇವತ್ತು ಚೊಂಬು ಖಾಲಿ ಆಗಿರೋದ್ರಿಂದ ನರೇಂದ್ರ ಮೋದಿ ಅವರು ಆ ಚೊಂಬನ್ನು ಪ್ರದರ್ಶನ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯದ ಜನತೆಯನ್ನ ಖಾಲಿ ಚೊಂಬು ಇಟ್ಕೊಳ್ಳೋ ಪರಿಸ್ಥಿತಿ ತಂದಿಟ್ಟಿದ್ದೇವೆ. ಸ್ವಲ್ಪ ಚೊಂಬು ತುಂಬಿಸ್ಕೊಡಿ ಅಂತಕ್ಕಂಥದಕ್ಕೆ ಬಹುಶಃ ಈ ಖಾಲಿ ಚೊಂಬನ್ನ ಇಟ್ಕೊಂಡಕ್ಕೆ ಲೂಟಿ ಆಗಿದೆಯಲ್ಲ. ಈಗ ಕಳೆದ 11 ತಿಂಗಳಲ್ಲಿ ಹಲವಾರು ರೀತಿ ಲೂಟಿ ಕಾರ್ಯಕ್ರಮಗಳು ನಡೀತಲ್ಲ. ಖಜಾನಲ್ಲಿ ಇದ್ದಿದ್ದೆಲ್ಲ ಹಣ ಎಲ್ಲ ಲೂಟಿ ಆಯಿತು. ಈಗ ಚೊಂಬು ಖಾಲಿ ಇಟ್ಕೊಂಡವ್ರೆ. ಈ ಚೊಂಬನ್ನು ತುಂಬಿಸ್ಕೊಡಿ ಅಂತ ಹೇಳಿ ಈಗ ನರೇಂದ್ರ ಮೋದಿ ಅವ್ರ ಮುಂದೆ ಆ ಭಿಕ್ಷೆಯ ಒಂದು ಚೊಂಬಿಟ್ಕೊಂಡು ಹೊರಟಿದ್ದಾರೆ. ಅದು ಅಕ್ಷಯ ಪಾತ್ರೆ ಅಲ್ಲ, ಕರ್ನಾಟಕದ ತೆರಿಗೆ ಹಣವನ್ನ ಉತ್ತರ ಭಾರತಕ್ಕೆ ಕೊಂಡೊಯ್ಯುವಂತ ಒಂದು ಚೊಂಬದು. ಉತ್ತರ ಭಾರತಕ್ಕೆ ನಮ್ಮ ಹಣವನ್ನ, ನಮ್ಮ ತೆರಿಗೆ ಹಣವನ್ನ, ಕರ್ನಾಟಕದ ರೈತರ ತೆರಿಗೆ ಹಣವನ್ನ, ಕಾರ್ಮಿಕರ ತೆರಿಗೆ ಹಣವನ್ನ ಆ ಚೊಂಬಿನಲ್ಲಿ ಎತ್ಕೊಂಡೋಗಿ ಗುಜರಾತ್ ಅನ್ನ, ಉತ್ತರ ಪ್ರದೇಶವನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದನ್ನ ಜನತಾದಳದ ರಾಷ್ಟ್ರೀಯ ನಾಯಕರಾದಂತ ದೇವೇಗೌಡರು ಬೆಂಬಲ ಸೂಚಿಸ್ತಾ ಇದ್ದಾರೆ. ಇಷ್ಟು ವರ್ಷ ಏನ್ ಮಾತಾಡ್ತಾ ಇದ್ರು ಅದಕ್ಕೆ ತದ್ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅದು ರಾಜ್ಯದ ಜನಕ್ಕೂ ಗೊತ್ತು, ರಾಷ್ಟ್ರದ ಜನಕ್ಕೂ ಗೊತ್ತಿದೆ. ಇವರು ಪಂಚವಾರ್ಷಿಕ ಯೋಜನೆ ಹೆಸರಿನಲ್ಲಿ ಜನರ ಕೈಗೆ ಚೆಂಪು ಕೊಟ್ಟರು. ಗರೀಬಿ ಹಟಾವ್ ಹೆಸರಿನಲ್ಲಿ ಜನರ ಕೈಗೆ ಚೆಂಪು ಕೊಟ್ಟರು. ಕಾಂಗ್ರೆಸ್ ಕೊಟ್ಟಿದ್ದ ಚೆಂಬು. ಈಗ ಅವ್ರು ಮಾಡ್ತಿರೋದು ಅಪಪ್ರಚಾರ ಮತ್ತು ಆಸೆ ತೋರಿಸೋದು. ಒಂದು ಕಡೆ ಅಪಪ್ರಚಾರ ಮಾಡೋದು, ಇನ್ನೊಂದು ಕಡೆ ಆಸೆ ತೋರಿಸೋದು. ಹಾಗೆ ಆಸೆ ತೋರಿಸಿ ಅಪಪ್ರಚಾರ ಮಾಡಿ ಜನರ ಕೈಗೆ ಚೆಂಬು ಕೊಡಬೇಕು ಅಂತ ಹೊರಟಿದ್ದಾರೆ. ಬೆಂಗಳೂರಿನಲ್ಲಿ ತೊಳ್ಕೊಳ್ಳೋಕ್ಕೂ ನೀರಿಲ್ಲ, ಖಾಲಿ ಚೆಂಬು. ಅದು ಇವ್ರದೇ ಕಾಂಗ್ರೆಸ್ ಅಧಿಕಾರ. ಕುಡಿಯೋಕ್ಕೆ ಇಲ್ಲವೇ ಇಲ್ಲ, ತೊಳ್ಕೊಳ್ಳೋಕ್ಕೂ ನೀರಿಲ್ಲ. ಇವ್ರು ಖಾಲಿ ಚೆಂಬು ಕೊಟ್ಟಿರೋದು, ನಾವು ಕಳಸ ಕೊಟ್ಟಿದ್ದೀವಿ. ನಮಗೆ ಬರಬೇಕಾದಂಥ GST ಶೇರು ಸಂಪೂರ್ಣವಾಗಿ ಬರಲಿಲ್ಲ. ಭೀಕರವಾದ ಬರಗಾಲ ಇದೆ. NDRFನಲ್ಲಿ ನಮಗೆ ಹಣ ಬಿಡುಗಡೆ ಆಗಲಿಲ್ಲ. ಜೊತೆಗೆ ನಮಗೆ ಸ್ಪೆಷಲ್ ಗ್ರ್ಯಾಂಟ್ ಆಗಿ ಈ ಬರಗಾಲದ ಪರಿಸ್ಥಿತಿಯಲ್ಲಿ ಹಣ ಕೊಡಿ ಅಂತ ಹೇಳಿ ಸುಮಾರು 18,000 ಕೋಟಿ ರೂಪಾಯಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೆವು. ಕೇಂದ್ರದ ತಂಡ ಕೂಡ ಬಂದು ಹೋಗಿದೆ. ಅಲ್ಲಿ ನಿಯಮದಲ್ಲಿರೋದು ತಂಡ ಬಂದು ಹೋದ 1 ತಿಂಗಳೊಳಗಾಗಿ ಏನು ಕೊಡಬೇಕು ಅಂತ ಅವರು ರೆಕಮೆಂಡೇಷನ್ಸ್ ಮಾಡಿರ್ತಾರೆ, ಅದನ್ನು ಕೊಡಬೇಕು. ಅದನ್ನು ಕೊಡಲಿಲ್ಲ. ಮತ್ತು ಯಾವುದೇ ಹೊಸ ಪ್ರಾಜೆಕ್ಟ್ಗಳನ್ನು ಕೂಡ ಕೊಡಲಿಲ್ಲ. ಅಪ್ಪರ್ ಭದ್ರಾದಲ್ಲಿ 5,000 ಕೋಟಿ ಕೊಡ್ತೇವೆ ಅಂತೇಳಿ ಅವರೇ ಹೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದರು. ಅದನ್ನು ಕೂಡ ಕೊಡಲಿಲ್ಲ. ಕರ್ನಾಟಕಕ್ಕೆ ನೀವೇನು ಮಾಡಿದ್ದೀರಿ? ಶಾಂತಿಗ್ರಾಮದಿಂದ ಹಿರಿಯೂರಿಗೆ 4,400 ಕೋಟಿ. ಇವರು ಖಾಲಿ ಚೆಂಬಿಗೆ ನೀರು ತುಂಬಕ್ಕೆ 4,900 ಕೋಟಿ. ಕುಡಿಯೋ ನೀರಿಗೆ ಹಳ್ಳಿಲಿ ಈ ಖಾಲಿ ಚೆಂಬು ಐತಲ್ರಿ, ಕಾಂಗ್ರೆಸ್ ಖಾಲಿ ಬಿಂದಿಗೆ, ಆ ಬಿಂದಿಗೆ ತುಂಬಕ್ಕೆ ಯಾರು ಕೊಟ್ಟಾರೋ 4,900 ಕೋಟಿ. ಈ ಬಿಂದಿಗೆ ಅವಲ್ಲ, ಹಳ್ಳಿ ಬಿಂದಿಗೆ ರೈತರದು ನೀರು ತುಂಬ ಬಿಂದಿಗೆ. ಅದಕ್ಕೆ ಆ ಬಿಂದಿಗೆ ನೀರು ತುಂಬಕ್ಕೆ 4,900 ಕೋಟಿ ಕೊಟ್ಟಾರೆ. ಯಾರು ಸ್ವಾಮಿ? ಮೋದಿಯವ್ರು ಕೊಟ್ಟರು, DK ಕೊಟ್ಟರು. ಇವ್ರು ಕೊಟ್ಟಿರೋದು ಕಲ್ಲು ಬಂಡೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಚೊಂಬಿನ ವಿಚಾರಕ್ಕೆ ಇಷ್ಟು ದಿನ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ದೊಡ್ಡ ಮಟ್ಟದ ಸಮರ ನಡೀತಾ ಇತ್ತು. ಮಾತಿನ ಮೂಲಕವೇ ಎದುರೇಟನ್ನು ಕೊಡ್ತಾ ಇದ್ರು. ಈಗ HD ದೇವೇಗೌಡರು ಇದಕ್ಕೆ ಎಂಟ್ರಿ ಆಗಿರುವಂಥದ್ದು ಏನು ಸೂಚಿಸ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತೇಳಿ ಮಸೂದ್? ಮೊನ್ನೆ ಕಾಂಗ್ರೆಸ್ ಏನು ಪತ್ರಿಕೆಗಳಲ್ಲಿ ಚೊಂಬು ಜಾಹೀರಾತು ಕೊಟ್ಟಿತ್ತೋ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಚೊಂಬು ಕೊಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಬಿಜೆಪಿಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು. ಬಿಜೆಪಿ ನಾಯಕರು ಕೂಡ ಕಳೆದ 2 ದಿನಗಳಿಂದಲೂ ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಈ ಮಧ್ಯೆ ದೇವೇಗೌಡರ ಬಲ ಈಗ ಬಿಜೆಪಿಗೆ ಸಿಕ್ಕಿರುವಂಥದ್ದು. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಚೊಂಬು ವಿಚಾರಕ್ಕೆ, ಚೊಂಬು ವಾರ್ನಲ್ಲಿ ಎಂಟ್ರಿ ಆದಂತಹ ದೇವೇಗೌಡರು ಎಷ್ಟು ಮಟ್ಟಿಗೆ ಕೌಂಟರ್ ಕೊಟ್ಟಿದ್ದಾರೆ ಅಂದರೆ, ಬಿಜೆಪಿ ನಾಯಕರು ಕಳೆದ 2 ದಿನಗಳಿಂದಲೂ ಕೂಡ ದೇವೇಗೌಡರಷ್ಟು ತೀಕ್ಷ್ಣವಾಗಿ ಪ್ರಖರವಾಗಿ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿರಲಿಲ್ಲ. ಅಷ್ಟರ ಮಟ್ಟಿಗೆ ದೇವೇಗೌಡರು ನಿನ್ನೆ ತಿರುಗೇಟ್ ಕೊಟ್ಟಿರುವಂಥದ್ದು. 10 ವರ್ಷಗಳ ಕಾಲ UPA ಸರ್ಕಾರ ರಾಷ್ಟ್ರವನ್ನು ಲೂಟಿ ಮಾಡಿ ಹೋಗಿತ್ತು. ಬರಿದಾದ ಚೊಂಬನ್ನು NDAಗೆ ಕೊಟ್ಟು ಹೋಗಿತ್ತು. ಆ ಬರಿದಾದ ಚೊಂಬನ್ನು ಅಕ್ಷಯ ಪಾತ್ರ ಮಾಡಿದ್ದು ಪ್ರಧಾನಿ ಮೋದಿಯವರು. ಅವ್ರು ಲೂಟಿ ಮಾಡಿ ಹೋದರು, ಇವರು ಅದನ್ನು ಖಾಲಿಯಾದಂತಹ ಚೊಂಬನ್ನು ತುಂಬಿ ಅಕ್ಷಯ ಪಾತ್ರ ಮಾಡಿದ್ರು ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿಯಲ್ಲಿ ತೀವ್ರ ಸ್ವರೂಪದ ರೀತಿಯಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಅವರ
ಕೌಂಟ್ರಿಗೆ ಈಗ ಬಿಜೆಪಿ ವಲಯದಲ್ಲೂ ಕೂಡ ಸಾಕಷ್ಟು ಶ್ಲಾಘನೆಯನ್ನ ವ್ಯಕ್ತ ಆಗ್ತಾ ಇದೆ. ಈ ಒಂದು ಜಟಾಪಟಿ ಕಳೆದ 2 ದಿನಗಳಿಂದಲೂ ಕೂಡ ಜಾಸ್ತಿ ಆಗ್ತಿದೆ. ಜೊತೆಗೆ ಬಿಜೆಪಿ ಕೂಡ ಇದನ್ನ ಒಂದು ರೀತಿಯಲ್ಲಿ ಮುಜುಗರ ಕೂಡ ಆಗಿದೆ ಬಿಜೆಪಿಗೆ. ಆ ಹಿನ್ನೆಲೆಯಲ್ಲೇ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ತೆಗೆದುಕೊಂಡು ಇವತ್ತು 3 ಮಾಜಿ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ಮಾಡಿ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ಇವತ್ತು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. 11 ಗಂಟೆಗೆ ಸುದ್ದಿಗೋಷ್ಠಿ ಇದೆ. UP ಅವಧಿಯಲ್ಲಿ ಕಾಂಗ್ರೆಸ್ ಏನೆಲ್ಲ ದ್ರೋಹ ಮಾಡಿದೆ ರಾಜ್ಯಕ್ಕೆ, ಏನೆಲ್ಲ ಅನುದಾನಗಳನ್ನು ಕಡಿತ ಮಾಡಿದೆ, ಏನೆಲ್ಲ ಅನ್ಯಾಯ ಆಗಿದೆ ರಾಜ್ಯಕ್ಕೆ, ಈ ಒಂದು ವಿವರವನ್ನು ಇವತ್ತು 3 ಮಾಜಿ ಮುಖ್ಯಮಂತ್ರಿಗಳು ಕೂಡ ಜನತೆ ಮುಂದೆ ಇಡ್ತಾರೆ. ಆದರೆ ದೇವೇಗೌಡರು ನಿನ್ನೆ ತೀಕ್ಷ್ಣವಾದಂಥ ಏನು ಕೌಂಟರ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ ನಾಯಕರು ಅದಕ್ಕೆ ಮತ್ತೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ದೇವೇಗೌಡರ ಈ ತೀಕ್ಷ್ಣ ತಿರುಗೇಟಿನಿಂದ ಕಾಂಗ್ರೆಸ್ಗೂ ಕೂಡ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ. ದೇವೇಗೌಡರ ಎಂಟ್ರಿಯಿಂದ ಬಿಜೆಪಿಗೆ ಬಲ ಬಂದಿದೆ, ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಒಂದು ಮಟ್ಟಿಗೆ ಮುಖಭಂಗ ಕೂಡ ಆಗಿದೆ ದೇವೇಗೌಡರ ಬಲದಿಂದ. ಒಟ್ಟಾರೆಯಾಗಿ ಚೊಂಬು ಅವರು ರಾಜ್ಯದಲ್ಲಿ ದಿನೇ ದಿನೇ ಜಟಾಪಟಿ ಜಾಸ್ತಿನೇ ಆಗ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.